ಸರಿ ಸರಿ ಸರಿ, ಅರ್ಥ ಆಯ್ತು. ಆದ್ರೆ ಇಲ್ಲೇನೋ ಸಮಸ್ಯೆ ಇದೆ ಅಂತ ಅನ್ನಿಸ್ತಾ ಇದೆ. ಅಂದ್ರೆ ಏನ್ ನಿಮ್ ಮಾತಿನ ಅರ್ಥ? ಯಾಕಂದ್ರೆ ನಾವ್ ಎಲ್ರೂ ಕರೆದ್ವಲ್ಲ, ಒಬ್ರು ಇಬ್ರು ಬರಲ್ಲ ಅನ್ನೋದು ಸಹಜ. ಆದ್ರೆ ಎಲ್ರೂ ಬರಲ್ಲ ಅಂತ ಹೇಳಿದ್ರಲ್ಲ, ನನ್ಗ್ಯಾಕೋ ಅದು ಸರಿ ಅನ್ನಿಸ್ತಿಲ್ಲ. ತಪ್ಪೆಲ್ಲ ನಂದೇ ಧ್ರುವ ಅವರೇ, ನಂದೇ. ನಾನೇ ಸರಿಯಾಗಿ ಮನೆಗೆ ಬರ್ಬೇಕಿತ್ತು. ಅಯ್ಯೋ, ಈಗ ಆಗೋಗಿರೋದ್ರ ಬಗ್ಗೆ ಎಲ್ಲ ಯಾಕೆ ಮಾತಾಡ್ತಾ ಇದ್ದೀರಾ? ಅದ್ರ ಬಗ್ಗೆ ಎಲ್ಲ ಮರ್ತು ಹೋಗಿ. ನೋಡಿ, ಇವಾಗ ನಾಳೆ ಏನಾಗ್ಬೇಕು ಅದ್ರ ಬಗ್ಗೆ ಯೋಚನೆ ಮಾಡೋಣ. 7 ಜನ ಇಲ್ಲ 9 ಜನ ಮುತ್ತೈದೆಯರು ಅಂತ ಹೇಳಿದ್ರಿ. ಸರಳಕ್ಕ, ಜಯಂತಿ, ರಾಧಾ, ಗಾರ್ಮೆಂಟ್ಸ್ ಅಲ್ಲಿರೋ ಮುತ್ತೈದೆಯರು, ಇವ್ರನ್ನೇ ಕರಿಬೋದಲ್ವಾ? ಅದ್ ಹಾಗಲ್ಲ. ವಯಸ್ಸಾಗಿರೋ ಮುತ್ತೈದೆಯರು ಆಶೀರ್ವಾದ ಮಾಡಿದ್ರೇನೆ ಒಳ್ಳೇದು ಅಂತ ಅಮ್ಮ ಹೇಳವಳೆ. ಆಶೀರ್ವಾದ ಮಾಡೋದಕ್ಕೂ ವಯಸ್ಸಕ್ಕೂ ಏನ್ ಸಂಬಂಧ ಇದೆ ಹೇಳಿ? ಯಾರಾದ್ರೂ ಒಳ್ಳೇದ್ ಬಯಸಿದ್ರೆ, ಆಶೀರ್ವಾದ ಮಾಡಿದ್ರೆ ಅದು ಒಳ್ಳೇದಾಗೆ ಆಗತ್ತೆ. ಇವಾಗ ರಾಧಾ, ರೂಪ, ಜಯಂತಿ ಇವರೆಲ್ಲರೂ ನಮ್ಗೆ ಒಳ್ಳೇದ್ ಬಯಸ್ತಾರಲ್ವಾ? ಇವರೇ ಬರ್ಲಿ. 7 ಜನ ಬರೋ ಜಾಗದಲ್ಲಿ 3 ಜನನೋ 5 ಜನನೋ ಬರ್ಲಿ. ಇವ್ರನ್ನ ಕರೆದ್ರೆ ಆಯ್ತು. ಸರಿ. ಗುರುಗಳೇ, ಕೆಟ್ಟ ಕನ್ಸು ನನ್ನ ಭಯ ಭೀತಳನ್ನಾಗಿ ಮಾಡ್ಬಿಡ್ತು. ನನ್ ಗಂಡನ್ಗೆ ಯಾವುದೇ ಸಮಸ್ಯೆ ಆಗ್ಬಾರ್ದು. ಅದಕ್ಕೆ 7 ಜನ ಸುಮಂಗಲಿಯರನ್ನ ಕರೆದು ಅವ್ರ ಆಶೀರ್ವಾದ ತಗೋಬೇಕು ಅಂತ ಎಷ್ಟು ಪ್ರಯತ್ನ ಪಟ್ಟೆ. ಆದ್ರೆ ಆಗ್ಲಿಲ್ಲ. ಕಡಿಮೆ ಮುತ್ತೈದೆಯರು ಬಂದು ಆಶೀರ್ವಾದ ಮಾಡ್ತಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ನಿನ್ನ ಆಶೀರ್ವಾದ ನನ್ ಮೇಲೆ ಯಾವಾಗ್ಲೂ ಇರ್ಲಿ ತಾಯಿ, ಯಾವಾಗ್ಲೂ ಇರ್ಲಿ. ಮೈನಾವ್ರೆ, ನೀವ್ ಏನೇನ್ ತರಕ್ ಹೇಳಿದ್ರು ಎಲ್ಲ ತಗೊಂಡ್ ಬಂದಿದ್ದೀನಿ. ಇನ್ನೇನಾದ್ರೂ ಬೇಕಾ? ಇಲ್ಲ ಇಲ್ಲ, ಎಲ್ಲ ಬಂದಾಗಿದೆ. ಆದ್ರೆ ರಾಧಕ್ಕ ಬಾವ ಅವರೇ ಬರ್ಬೇಕು. ಅವರು ಆನ್ ದ ವೇ ಇರ್ತಾರೆ. ಇವಳು ಮಾತು ಕೇಳ್ಕೊಂಡು ಎಲ್ಲ ತಯಾರಿನೂ ಮಾಡ್ತಾ ಇದ್ದಾನೆ. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಏನೋ ಗೊತ್ತಿಲ್ಲ. ಅತ್ತೆ, ಇದು ಎಲ್ಲಿಗೆ ಬೇಕಾದ್ರೂ ಹೋಗಿ ಮುಟ್ಲಿ. ಆದ್ರೆ ನಾವು ಈ ಪೂಜೆ ನಡಿಬಾರ್ದು ಅಂತ ಎಷ್ಟು ಪ್ರಯತ್ನ ಪಟ್ವಿ. ಇಲ್ಲಿ ನೋಡಿದ್ರೆ ಎಲ್ಲ ಅವಳು ಅನ್ಕೊಂಡ್ ಹಾಗೆ ನಡೀತಾ ಇದೆ. ಹೋಗ್ಲಿ ಬಿಡು, ಏನಾದ್ರೂ ಮಾಡ್ಕೊಳ್ಳಿ. ಏನತ್ತೆ ನೀವು ಹೀಗೆ ಹೇಳ್ತಾ ಇದ್ದೀರಾ? ನೀವೇನಾದ್ರೂ ಇದನ್ ಬಿಟ್ಕೊಟ್ರೆ ಇಡೀ ಮನೆ ಜವಾಬ್ದಾರಿನೇ ಬಿಟ್ಕೊಟ್ಟ ಹಾಗಾಗತ್ತೆ. ಅತ್ತೆ,
ಎಲ್ಲ ನಿಮ್ ಕೈಲೇ ಇರೋದು. ನೀವೇ ಏನಾದ್ರೂ ಮಾಡ್ಬೇಕು. ನೋಡಿ ಅತ್ತೆ, ಇಲ್ಲಿ ಬಂದಿರೋರ್ಗೆಲ್ಲ ಸರಿಯಾಗಿ ಕ್ಲಾಸ್ ತಗೊಳ್ಳಿ. ಈ ಪೂಜೆ ನಿಂತು ಹೋಗ್ಬೇಕು. ಆ ರೀತಿ ಏನಾದ್ರೂ ಮಾಡಿ.